Welcome back everyone. In this video TDS tax deducted at source ಬಗ್ಗೆ ಡಿಸ್ಕಸ್ ಮಾಡ್ತೀನಿ ನಾನು. Tax is deducted at the time of payment itself before you receive the money. Let's say your salary is at 50,000 per month. ಈಗ ನೀವು 50,000 per month ಸ್ಯಾಲ್ರಿನ ಡ್ರಾ ಮಾಡ್ತಾ ಇದ್ದೀರಾ, ಎಲ್ಲೋ ಒಂದು ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಎಂಪ್ಲಾಯರ್ ಅಂದರೆ ನಿಮಗೆ ಕೆಲಸ ಕೊಟ್ಟಿರುವಂಥ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ತಿಂಗಳಿಗೆ ಒಂದು 5,000 ರೂಪಾಯಿ ಡಿಡಕ್ಟ್ ಮಾಡ್ತಾರೆ ಆ್ಯಸ್ ಅ ಟ್ಯಾಕ್ಸ್. ಉಳಿದಿರುವಂಥ 45,000 ರೂಪಾಯಿನ ನಿಮಗೆ ಕೊಡ್ತಾರೆ. ಈ 5,000 ರೂಪಾಯಿ ಏನಿದೆ ಅವರು ಡಿಡಕ್ಟ್ ಮಾಡಿದಂತಹ ಎಂಪ್ಲಾಯರ್ ಅವರನ್ನು ಡಿಡಕ್ಟರ್ ಅಂತ ಕರಿತೀವಿ ನಾವು. ನಿಮ್ಮ ಸ್ಯಾಲ್ರಿಯಿಂದ ಡಿಡಕ್ಟ್ ಆಗೋದ್ರಿಂದ ಯು ಬಿಕಮ್ ಅ ಡಿಡಕ್ಟಿ. ಓಕೆ, ಅವರು ಡಿಡಕ್ಟ್ ಮಾಡಿದಂಥ 5,000 ರೂಪಾಯಿನ ಗೌರ್ಮೆಂಟಿಗೆ ಕೊಡ್ತಾರೆ, ಸೆಂಡ್ ಮಾಡ್ತಾರೆ. ಉಳಿದಿರೋಂಥ 45,000 ರೂಪಾಯಿನ ನಿಮಗೆ ಕೊಡ್ತಾರೆ. ಈ ಪ್ರೋಸೆಸನ್ನು ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ ಹೇಳ್ತೀವಿ. ಇದೇ ರೀತಿ ನೀವೇನಾದರೂ ಕ್ಯಾಶುವಲ್ ಇನ್ಕಮ್ ವಿಡಿಯೋ ಮಾಡಿದ್ದೀನಲ್ಲ, ಅದರಲ್ಲೂ ನಾನು ಅದೇ ರೀತಿ ಅರ್ಥ ಮಾಡಿಸಿದ್ದು. ಈಗ ನೀವು ಬಿಗ್ ಬಾಸಿಗೆ ಹೋಗ್ತೀರಾ, ಆ ಬಿಗ್ ಬಾಸ್ ಕಂಟೆಸ್ಟೆಂಟಾಗಿ ಹೋಗಿ 100 ಡೇಸ್ ಇದ್ದು 50 lakhs ರೂಪೀಸನ್ನು ವಿನ್ ಮಾಡ್ತೀರಾ ಅಂತ ಅಂದ್ಕೊಳ್ಳೋಣ. ವಿನ್ ಮಾಡಿದಾಗ ಬಿಗ್ ಬಾಸ್ ಅವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ಆಲ್ 50 lakh ಕೊಡಲ್ಲ. ಅಲ್ಲಿ ಆ 50 lakh ರೂಪಿ ಮೇಲೆ 30%, ಯಾಕಂದರೆ ಅದು ಕ್ಯಾಶುವಲ್ ಇನ್ಕಮ್ ಆಗಿರುತ್ತೆ, 30%ನ ಅಂದರೆ 15 lakhನ ಟಿ ಡಿ ಎಸ್ ಆಗಿ ಡಿಡಕ್ಟ್ ಮಾಡ್ತಾರೆ. ಇಲ್ಲಿ ಬಿಗ್ ಬಾಸ್ ಅವರು ಡಿಡಕ್ಟರ್ ಆಗ್ತಾರೆ, ನೀವು ಡಿಡಕ್ಟಿ ಆಗ್ತೀರ. ಡಿಡಕ್ಟ್ ಮಾಡಿ ಅದನ್ನು ಗೌರ್ಮೆಂಟಿಗೆ ಕಳಿಸ್ತಾರೆ, ಸೆಂಟ್ ಆ್ಯಸ್ ಅ ಟ್ಯಾಕ್ಸ್. ಇದು ನಿಮ್ಮ ಕೈಗೆ ಬರುತ್ತಲ್ಲ 35 ಲಕ್ಷ, ಅದು ನಿಮಗೆ ಕೊಡ್ತಾರೆ. ಯಾಕಂದರೆ ಎಲ್ಲ ಹಣ ನಿಮ್ಮ ಕೈಗೆ ಕೊಟ್ಬಿಟ್ರೆ ನೀವು ಖರ್ಚು ಮಾಡಿಬಿಡ್ತೀರ, ಆಮೇಲೆ ಟ್ಯಾಕ್ಸ್ ಕಟ್ಟಲ್ಲ ಅಂತ. ಸೊ ಅದಕ್ಕೋಸ್ಕರ ಗೌರ್ಮೆಂಟು ಈ ಪ್ಲ್ಯಾನ್ ಮಾಡಿಕೊಂಡಿದೆ. ಯಾವಾಗ ಒಬ್ಬ ವ್ಯಕ್ತಿ ಹಣವನ್ನು ಅರ್ನ್ ಮಾಡ್ತಾನೋ ಆವಾಗಲೇ ಟ್ಯಾಕ್ಸನ್ನು ಅಲ್ಲೇ ಕಟ್ ಮಾಡಿ ತೊಗೊಂಡ್ಬಿಡೋದು, ಉಳಿದಿರುವಂಥದ್ದನ್ನು ಅವನಿಗೆ ಕೊಡೋದು. ಈಗ TDS ಯಾಕೆ ನಮಗೆ ಇಂಪಾರ್ಟೆಂಟ್? ಇಲ್ಲಿ ಇನ್ಕಮ್ ಫ್ರಮ್ ಅದರ್ಸ್ ಸೋರ್ಸ್ ತಾನೇ ಕಲಿತಾ ಇದ್ದೀವಿ. ಇಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂದರೆ ನಮಗೆ ಕೆಲವೊಂದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ರಿಲೇಟೆಡ್ ಐಟಮ್ಸ್ ಇದೆಯಲ್ಲ, ಲೈಕ್ ಡಿವಿಡೆಂಟ್. ಓಕೆ, ಇದು ಸೆಕ್ಷನ್ಸ್ ಎಲ್ಲ ಬಹೆಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾವ್ಯಾವ ಇನ್ಕಮ್ ಲೈಕ್ ಡಿವಿಡೆಂಟು, ಮ್ಯೂಚುವಲ್ ಫಂಡ್ ಇಂದ ಬರುವಂಥ ಡಿವಿಡೆಂಟ್ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸು, ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಬ್ಯಾಂಕ್, ಪೋಸ್ಟ್ ಆಫೀಸು, ಅದರ್ ಇಂಟ್ರೆಸ್ಟ್ ಯಾವುದಾದ್ರೂ ಬೇರೆ ಬಡ್ಡಿ ಡಿಬೆಂಚರ್ಸ್ ಮೇಲೆ ಆ ರೀತಿ, ಮತ್ತು NSS ವಿಡ್ರಾಲ್ಸ್ ಅಂದರೆ ನ್ಯಾಷನಲ್ ಸೇವಿಂಗ್ ಸ್ಕೀಮ್ಸು. ನೀವು ಮಾಡ್ತಿರಲ್ಲ NSS, ಆ NSS ಬಗ್ಗೆ ಎಲ್ಲ ಇಲ್ಲಿ ಮಾತಾಡ್ತಾ ಇರೋದು. NSS ಅಂದರೆ ನ್ಯಾಷನಲ್ ಸೇವಿಂಗ್ ಸ್ಕೀಮ್ ವಿಡ್ರಾ ಮಾಡಿದಾಗ ಲೈಫ್ ಇನ್ಶೂರೆನ್ಸು ನಮಗೆ ಬಂದರೆ, ಅಮೌಂಟ್ ಬಂದರೆ ಟ್ಯಾಕ್ಸೇಬಲ್ ಪೋರ್ಷನ್ನು. ಓಕೆ, ಲಾಟ್ರಿ ವಿನ್ನಿಂಗ್ಸಿಂದ ಬಂದರೆ, ಹಾರ್ಸ್ ರೇಸ್ ವಿನ್ನಿಂಗ್ಸು, ಇದೆಲ್ಲ ಏನು ಕ್ಯಾಶುವಲ್ ಇನ್ಕಮ್ಸ್ ಅಲ್ವಾ. ಲಾಟ್ರಿ, ಹಾರ್ಸ್ ರೇಸ್ ವಿನ್ನಿಂಗ್ಸು, ಆಮೇಲೆ ಏನದು ಕ್ರಾಸ್ ವರ್ಡ್ ಪಝಲ್ಸು, ಅದೆಲ್ಲ ಕ್ಯಾಶುವಲ್ ಇನ್ಕಮ್ಸಿಂದ ಬಂದರೆ ಅದ್ರ ಮೇಲೆ 30% ಟ್ಯಾಕ್ಸ್ ಬೀಳುತ್ತೆ, TDS ಬೀಳುತ್ತೆ, ನಿಮಗೆ ಗೊತ್ತಿದೆ. ಆಮೇಲೆ ಕಮಿಷನ್ ಬ್ರೋಕರೇಜ್ ಏನಾದರೂ ಬಂದರೆ ನಮಗೆ ಲಾಟ್ರಿ ಕಮಿಷನ್ನು, ಮತ್ತು ರೆಂಟ್. ನೆನಪಿರಲಿ, ಇಲ್ಲಿಂದ ಕ್ವೆಶನ್ ಬರುತ್ತೆ. ರೆಂಟ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ, ರೆಂಟ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಇದಕ್ಕೂ TDS ಬರ್ತಾ ಇದ್ರೆ ಅದಕ್ಕೂ TDSನ್ನು ಕಳೀತಾರೆ. ಸೊ ಇಷ್ಟಾದಮೇಲೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಏನನ್ನು ನೆನಪಿಟ್ಕೊಳ್ಬೇಕು, ಏನು ನಾವು ಓದಬೇಕು ಅಂದರೆ ಯಾವಾಗ TDSನ್ನು ಕಟ್ ಮಾಡ್ತಾರೆ ಅನ್ನೋದು. ಈಗ ಎಷ್ಟು % TDS ಕಟ್ ಮಾಡ್ತಾರೆ, ಯಾವಾಗ ಕಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮೋಸ್ಟ್ಲಿ ನೀವು ನೋಡ್ತಾ ಇರೋದು 10%, 30%, 2%, 5%. ಓಕೆ, ಆದರೆ ಯಾವಾಗ ಕಟ್ ಮಾಡ್ತಾರೆ, ಎಷ್ಟು ಮಾಡ್ತಾರೆ ಅನ್ನೋದು ತಿಳ್ಕೊಳ್ಳೋಣ. ಈಗ ನೀವು ಡಿವಿಡೆಂಡ್ ತೊಗೊಳ್ತಾ ಇದ್ದರೆ 10%, ಮ್ಯೂಚುವಲ್ ಫಂಡ್ಸ್ ಇನ್ಕಮ್ ಮೇಲೆ 10%, ಸೆಕ್ಯೂರಿಟೀಸ್ ಮೇಲೆ 10%, ಇಂಟ್ರೆಸ್ಟು ಡಿವಿಡೆಂಟ್ ಅಂತ ಬಂದರೆ ಎಲ್ಲ 10%. ಓಕೆ, ಎಲ್ಲೆಲ್ಲಿ ಇಂಟ್ರೆಸ್ಟ್ ಡಿವಿಡೆಂಟ್ ಅಂತ ಯೂಸ್ ಮಾಡಿದಾರೋ ಅಲ್ಲೆಲ್ಲ 10%. ಓಕೆ, 10% ಯಾವಾಗ ಡಿಡಕ್ಟ್ ಮಾಡಬೇಕು ಅಂದರೆ ಇನ್ಕಮ್ಮು ಅರ್ನ್ ಮಾಡಿರೋದು, ಅಂದರೆ ಈಗ ಇಂಟ್ರೆಸ್ಟ್ ಬಂದಿದೆ, ಡಿವಿಡೆಂಟ್ ಬಂದಿದೆ, ಅದು
10,000 ಕ್ರಾಸ್ ಮಾಡಿದರೆ ಆವಾಗ ನಾವು ಅದಕ್ಕೆ ಟಿ ಡಿ ಎಸ್ ಡಿಡಕ್ಟ್ ಮಾಡ್ತಾರೆ. 10,000ಕ್ಕಿಂತ ಕಡಿಮೆ ಬಂದಿದ್ದರೆ ಆವಾಗ ಅದಕ್ಕೆ ಟಿ ಡಿ ಎಸ್ನ ಡಿಡಕ್ಟ್ ಮಾಡಲ್ಲ. ಸೊ ಇದು ಡಿವಿಡೆಂಟ್, ಮ್ಯೂಚುವಲ್ ಫಂಡ್, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಇಂಟ್ರೆಸ್ಟ್ ಆನ್, ಅದಾದಮೇಲೆ ಅದರ್ ಇಂಟ್ರೆಸ್ಟು, ಆಮೇಲೆ ಇನ್ನೊಂದು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಆರ್ ಪೋಸ್ಟ್ ಆಫೀಸಿಂದ ಬರುವಂಥದ್ದು. 50,000ವರೆಗೂ ಇಂಟ್ರೆಸ್ಟ್ ಬಂದಿದ್ದರೆ ಅದನ್ನು ಕಟ್ ಮಾಡಲ್ಲ ಟಿ ಡಿ ಎಸ್ಸು. 50,000ಕ್ಕಿಂತ ಜಾಸ್ತಿ ಇಂಟ್ರೆಸ್ಟ್ ಬಂದಿದ್ದರೆ ಒಂದು ವರ್ಷದಲ್ಲಿ, ಇಲ್ಲಿ ನಾವು ಮಾತಾಡ್ತಾ ಇರೋದು ಪರ್ ಆ್ಯನಮ್ ಲೆಕ್ಕಕ್ಕೆ. ಓಕೆ, 50,000 ಅಮೌಂಟ್ಗಿಂತ ಜಾಸ್ತಿ ಬಂದಿದ್ದರೆ ಆವಾಗ 10% ಟಿ ಡಿ ಎಸ್ ಡಿಡಕ್ಟ್ ಮಾಡ್ತಾರೆ. ನ್ಯಾಷನಲ್ ಸೇವಿಂಗ್ ಸ್ಕೀಮು ಇದೆಲ್ಲ 10%. ಲೈಫ್ ಇನ್ಶೂರೆನ್ಸ್ಗೆ 5%, ಅದು 1 ಲಕ್ಷಕ್ಕಿಂತ ಜಾಸ್ತಿ ಬಂದರೆ ಮಾತ್ರ, ಅದಕ್ಕಿಂತ ಕಡಿಮೆ ಬಂದರೆ ಅದಕ್ಕೂ ಟಿ ಡಿ ಎಸ್ ಡಿಡಕ್ಟ್ ಮಾಡಲ್ಲ. ಇನ್ನು ಕ್ಯಾಶುವಲ್ ಇನ್ಕಮ್ಸ್ ಬಗ್ಗೆ ನಿಮಗೆ ಗೊತ್ತಿದೆ, ಹಾರ್ಸ್ ವಿನ್ನಿಂಗ್ಸು ಅದೆಲ್ಲ 10%ಕ್ಕಿಂತ ಜಾಸ್ತಿ, 10,000ಕ್ಕಿಂತ ಜಾಸ್ತಿ ಬಂದಿದ್ದರೆ, ಫಾರ್ ಎಕ್ಸಾಂಪಲ್ ಲಾಟ್ರಿ ವಿನ್ನಿಂಗ್ ನನಗೆ 5,000 ರೂಪಾಯಿ ಬಂತು ಅಂದರೆ ಅದಕ್ಕೆ ಟಿ ಡಿ ಎಸ್ ಡಿಡಕ್ಟ್ ಆಗೋಲ್ಲ. 10,000 ರೂಪಾಯಿಗಿಂತ ಜಾಸ್ತಿ ಬಂದಿದೆ ಅಂದರೆ ಸಿಂಗಲ್ ಟ್ರಾನ್ಸಾಕ್ಷನಲ್ಲಿ ಆವಾಗ 30% ಟಿ ಡಿ ಎಸ್ ಡಿಡಕ್ಟ್ ಮಾಡ್ತಾರೆ. ಓಕೆ, ಆದರೆ ಆನ್ಲೈನ್ ಗೇಮಿಂಗಲ್ಲಿ ಏನು ಲಿಮಿಟ್ ಇಲ್ಲ. ಆನ್ಲೈನ್ ಗೇಮಿಂಗಲ್ಲಿ ನೀವು 50 ರೂಪಾಯಿ ವಿನ್ ಮಾಡಿದ್ರೂ ಅದಕ್ಕೂ ಟಿ ಡಿ ಎಸ್ ಡಿಡಕ್ಟ್ ಮಾಡ್ತಾರೆ. 1,000 ರೂಪಾಯಿ ವಿನ್ ಮಾಡಿದ್ರೂ ಟಿ ಡಿ ಎಸ್ ಡಿಡಕ್ಟ್ ಮಾಡ್ತಾರೆ. ಅದು ಎಷ್ಟು 30% ಡಿಡಕ್ಟ್ ಮಾಡೋದು. ಬಾಕಿದು ಆನ್ಲೈನ್ ಬಿಟ್ಟು ಆಫ್ಲೈನ್ ಮಾಡೋದ್ರಲ್ಲೆಲ್ಲ 30% ಡಿಡಕ್ಟ್ ಮಾಡ್ತಾರೆ, ಓನ್ಲಿ ಇಫ್ ಇಟ್ ಕ್ರಾಸಸ್ 10,000 ಇನ್ ಸಿಂಗಲ್ ಟ್ರಾನ್ಸಾಕ್ಷನ್. ನೆಕ್ಸ್ಟು ಕಮಿಷನ್ ಅಂತ ಎಲ್ಲಿ ಬರುತ್ತೆ, ದಟ್ ಮೇ ಬಿ ಕಮಿಷನ್, ಬ್ರೋಕರೇಜ್, ಲಾಟ್ರಿ ಕಮಿಷನ್, ಇದಕ್ಕೆಲ್ಲ ಅಪ್ ಟು 20,000ವರೆಗೂ ಟಿ ಡಿ ಎಸ್ ಡಿಡಕ್ಟ್ ಮಾಡಲ್ಲ. 20,000 ಮೇಲೆ 2% ಡಿಡಕ್ಟ್ ಮಾಡ್ತಾರೆ. ಇನ್ನು ರೆಂಟ್, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ, ಇದ್ರ ಮೇಲೆ ನೋಡಿ, ರೆಂಟ್, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಂತ ಕ್ವೆಶನಲ್ಲಿ ಕೊಟ್ಟಿದ್ದರೆ 2% ಟಿ ಡಿ ಎಸ್ ಡಿಡಕ್ಟ್ ಆಗುತ್ತೆ. ಅಪ್ ಟು 50,000 ಪರ್ ಮಂತ್, ಅಂದರೆ ವರ್ಷಕ್ಕೆ 6 ಲಕ್ಷ. ಇದನ್ನು ನೋಟ್ಸಲ್ಲೂ ನಾನು ಬರ್ಸಿದ್ದೀನಿ ನನ್ನ ಸ್ಟೂಡೆಂಟ್ಸ್ಗೆ. ವರ್ಷಕ್ಕೆ 6 ಲಕ್ಷ, ತಿಂಗಳಿಗೆ 50,000ವರೆಗೂ ಆನ್ ಮಾಡ್ಬೋದು. ಅದಕ್ಕಿಂತ ಹೆಚ್ಚಾಗಿ ಮಾಡಿದ್ರೆ ಟಿ ಡಿ ಎಸ್ ಡಿಡಕ್ಟ್ ಆಗುತ್ತೆ, ಅದಕ್ಕಿಂತ ಕಡಿಮೆ ಮಾಡಿದ್ರೆ ಟಿ ಡಿ ಎಸ್ ಡಿಡಕ್ಟ್ ಆಗಲ್ಲ. ಸೊ ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದೇನು ಅಂದರೆ 2 ರೇಟ್ ಕೊಟ್ಟಿದ್ದಾರೆ, 2% ಮತ್ತು 10%. ಕ್ವೆಶನಲ್ಲಿ ಏನಾದರೂ ರೆಂಟ್ ಫ್ರಮ್ ಪ್ಲ್ಯಾಂಟ್, ಮಷೀನರಿ, ಲ್ಯಾಂಡ್, ಬಿಲ್ಡಿಂಗ್ ಅಂತ ಸಿಂಗಲ್ ಸೆಂಟೆನ್ಸಲ್ಲಿ ಕೊಟ್ಬಿಟ್ರೆ ಆಲ್ರೆಡಿ ಟಿ ಡಿ ಎಸ್ಸು ಡಿಡಕ್ಟ್ ಆಗಿ ಬಂದುಬಿಟ್ಟಿದೆ. ನಾವು ಏನು ಅವ್ರು ಫುಲ್ ಅಮೌಂಟ್ ಕೊಟ್ಟಿರ್ತಾರಲ್ಲ, ಓಕೆ, ಅದನ್ನು ನಾವೇನು ಮಾಡಬೇಕು ಅಂದರೆ ಫುಲ್ಲಿ ಟ್ಯಾಕ್ಸೇಬಲ್ ಅಂತ ತೊಗೊಳ್ಬೇಕು. ಫುಲ್ಲಿ ಟ್ಯಾಕ್ಸೇಬಲ್ ಅಂತ ಅದಕ್ಕೇನು ಟಿ ಡಿ ಎಸ್ ಡಿಡಕ್ಟ್ ಆಗಿಲ್ಲ ಅಂತ ಅಂದ್ಕೊಂಡು ನಾವೇನು ಮಾಡಬೇಕು, ಫುಲ್ಲಿ ಟ್ಯಾಕ್ಸೇಬಲ್ ಅಂತ ತೊಗೊಳ್ಬೇಕು. ಇನ್ ಕೇಸ್ ಅವ್ರು ಡೈರೆಕ್ಟ್ ಅವ್ರೇನಾದರೂ ರೆಂಟ್, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಂತ ಹೇಳಿಬಿಟ್ರೆ, ರಿಸೀವ್ಡ್ ಆಗಿದ್ದರೆ ನೋಡಿ, ಯೂಶಲಿ ರಿಸೀವ್ಡ್ ಆಗಿದ್ದರೆ ಟಿ ಡಿ ಎಸ್ ಡಿಡಕ್ಟ್ ಆಗಿ ಬರುತ್ತೆ. ಯೂಶಲಿ ರಿಸೀವ್ಡ್ ಆಗಿದ್ದರೆ ಈ ಎಲ್ಲ ಐಟಮ್ಸು. ಆ್ಯಂಡ್ ಆಗಿದ್ದರೆ ಇನ್ನೂ ನಾವು ರಿಸೀವ್ ಮಾಡಿಲ್ಲ ಅಂತ ಅರ್ಥ, ಅಂದರೆ ಟಿ ಡಿ ಎಸ್ ನಾಟ್ ಡಿಡಕ್ಟೆಡ್ ಅಂತ ಅರ್ಥ. ಇದು ಗೊತ್ತಿರಬೇಕು ನೀವು ಓದುವಾಗ, ಸೆಂಟೆನ್ಸು ಕ್ವೆಶನ್ ಸಾಲ್ವ್ ಮಾಡುವಾಗ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೀವು ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕಾಗಿರೋದು ಏನೇನು, ಎಕ್ಸಾಮ್ ಪರ್ಪೋಸಿಗೆ ನಿಮಗೆ ಯಾವ್ಯಾವ ರೀತಿ ಸೆಂಟೆನ್ಸಲ್ಲಿ ಕೇಳ್ತಾರೆ ನೋಡಿ. ಯೂಶಲಿ ಕ್ಯಾಶುವಲ್ ಇನ್ಕಮ್ಸ್ ಬಗ್ಗೆ ಕೇಳ್ತಾರೆ, ಲಾಟ್ರಿ ವಿನ್ನಿಂಗ್ಸು, ಹಾರ್ಸ್ ರೇಸು, ಆಮೇಲೆ ಕ್ಯಾಮಲ್ ರೇಸು, ಅದೆಲ್ಲ 30% ಟಿ ಡಿ ಎಸ್ ಓನ್ಲಿ ಇಫ್ ಇಟ್ ಈಸ್ ಎಬೋವ್ 10,000. ಓಕೆ, ಆಮೇಲೆ ಆನ್ಲೈನ್ ಗೇಮಿಂಗ್ ಆದರೆ ಅದಕ್ಕೂ 30% ಟಿ ಡಿ ಎಸ್ಸು, ಬಟ್ ನೋ ಲಿಮಿಟ್. 10 ರೂಪೀಸ್ ಅರ್ನ್ ಮಾಡಿದ್ರೂ ನಾವು ಅದಕ್ಕೆ ಟಿ ಡಿ ಎಸ್ ಕಟ್ ಮಾಡ್ತಾರೆ. ಇನ್ನು ಕಮಿಷನ್ಸ್ ಅಂತ ಬಂದರೆ 2% ಟಿ ಡಿ ಎಸ್ಸು, 20,000 ಥ್ರೆಶೋಲ್ಡು. ರೆಂಟ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಂತ ಬಂದರೆ ಥ್ರೆಶೋಲ್ಡ್ ಈಸ್ 50,000 ಪರ್ ಮಂತ್, ಅಂದರೆ 6 lakh ಆ್ಯನ್ಯುವಲಿ. ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿಗೆ 2% ಟಿ ಡಿ ಎಸ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗಿಗೆ 10% ಟಿ ಡಿ ಎಸ್. ಸೊ ಇದು ನಮಗೆ ಗೊತ್ತಿರಬೇಕು ಈ ಯೂನಿಟಲ್ಲಿ. ಯಾಕಂದರೆ ನಾವು ಗ್ರಾಸಿಂಗ್ ಆಫ್ ಇನ್ಕಮ್ ಅಂತ ಮಾಡಬೇಕಾಗುತ್ತೆ. ಈ ಗ್ರಾಸಿಂಗ್ ಅಪ್ ಆಫ್ ಇನ್ಕಮ್ ಮಾಡಬೇಕು ಅಂದರೆ ಎಷ್ಟು ಪರ್ಸೆಂಟೇಜ್ ಟಿ ಡಿ ಎಸ್ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಾಗಬೇಕಾಗುತ್ತೆ. ಗ್ರಾಸಿಂಗ್ ಅಪ್ ಮಾಡಲೇ ಇಲ್ಲ ಅಂದರೆ ನಾವು ಪ್ರಾಬ್ಲಮನ್ನು ಸರಿಯಾಗಿ ಪರ್ಫೆಕ್ಟಾಗಿ ಮಾಡೋಕ್ಕೆ ಆಗಲ್ಲ. ನಿಮಗೆ ಈ ಯೂನಿಟಿಂದ 5 ಮಾರ್ಕ್ಸ್ ಅಂದರೆ ಸೆಕ್ಷನ್ ಬಿನಲ್ಲೊಂದು, ಸೆಕ್ಷನ್ ಸಿನಲ್ಲೊಂದು ಕ್ವೆಶನ್ ಏನಾದರೂ ಅರೈಸ್ ಆದರೆ
ಅಥವಾ ಸೆಕ್ಷನ್ ಸಿನಲ್ಲೇ ಒಂದು ಕ್ವೆಶನ್ನ ರೈಸ್ ಆದರೆ ನಿಮಗೆ ಮಾಡುವಂಥದ್ದು ಕಷ್ಟ ಆಗಬಾರ್ದು ಅಂದರೆ ಯು ನೀಡ್ ಟು ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದಿಸ್ ಟಿ ಡಿ ಎಸ್, ಯಾವುದ್ಯಾವುದು ಟಿ ಡಿ ಎಸ್ಸು, ಎಷ್ಟು ಥ್ರೆಶೋಲ್ಡ್ ಲಿಮಿಟ್ ಅಂತ. ಯೂಶಲಿ ಡೆಬೆಂಚರ್ಸಿಂದ ಬಂದರೆ ಇಂಟ್ರೆಸ್ಟು, ಓಕೆ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಅಂತ ಬಂದರೆ ಅದಕ್ಕೂ 10% ಟಿ ಡಿ ಎಸ್ ಇರುತ್ತೆ. ಆದರೆ ಅದಕ್ಕೆ 5000 ಥ್ರೆಶೋಲ್ಡ್ ಇದೆ. ಇಲ್ಲಿ ಕೊಟ್ಟಿಲ್ಲ, ಇದಕ್ಕಲ್ಲ, ಅದು ಥ್ರೆಶೋಲ್ಡ್ 5000 ಇದೆ. ಸೊ ಅಪ್ ಟು 5000 ನೋ ಟಿ ಡಿ ಎಸ್, ಮೋರ್ ದೆನ್ 5000 10% ಟಿ ಡಿ ಎಸ್. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಟಿ ಡಿ ಎಸ್. ಓಕೆ, ಸೊ ಐ ಹೋಪ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ ಎವ್ರಿಥಿಂಗ್. ಸೊ ಈಗ ಸಿಂಪಲಾಗಿ ನೆನ್ಪಿಟ್ಕೊಳ್ಬೇಕಂದ್ರೆ 10% ಫಾರ್ ನಾರ್ಮಲ್ ಇನ್ಕಮ್, 30% ಫಾರ್ ಲಕ್ಕಿ ಇನ್ಕಮ್, 2 to 10% ಫಾರ್ ರೆಂಟ್, 2 and 10% ಫಾರ್ ರೆಂಟ್ ಆ್ಯಂಡ್ ಕಮಿಷನ್. ಕಮಿಷನಿಗೆ 2%, ರೆಂಟಿಗೆ 2% ಆ್ಯಂಡ್ 10%, ರೈಟ್. ಸೊ ಇಷ್ಟು ನೆನಪಿರಲಿ. ಥ್ಯಾಂಕ್ ಯು ಸೋ ಮಚ್.